ಜೈನ್ ಸಮುದಾಯದವರು ಎಲ್ಲಿ ಹೋದರೂ ಕೂಡ ತಮ್ಮನ್ನು ತಾವೇ ಅಂತ ತಿಳ್ಕೊಳ್ಳದೆ ಸಮಾಜವೇ ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ಅವರ ದಾನದಿಂದ ಅವರ ಒಳ್ಳೆಯ ಕೆಲಸಗಳಿಂದ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೂ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ಸುಂದರ ಆಸ್ಪತ್ರೆಯ 2 ಹೊಸ ಬ್ಲಾಕ್ಗಳನ್ನು ಇವತ್ತು ಅನಾವರಣ ಮಾಡಲಾಗ್ತಾ ಇದೆ. ಈ ಭಾಗದ ಜನರಿಗೆ ಇನ್ನು ಮುಂದೆ ಯಾವುದೇ ಒಂದು ಅನಾರೋಗ್ಯ ಇದ್ದರೆ ಕೂಡ ಅವರಿಗೆ ದೂರ ಹೋಗಬೇಕಾಗಿಲ್ಲ, ಅದು ಇಲ್ಲೇ ಸಿಗ್ತದೆ ಅನ್ನೋದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬರುವವರೆಗೆ ನನಗೆ ಅನಿಸಿದ್ದು ನಾನು ಅಷ್ಟರವರೆಗೆ ಒಬ್ಬ ಕೂಪಮಂಡುಕನಾಗಿದ್ದೆ. ಸಮಾಜದಲ್ಲಿ ಆಗೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ಲೋಕಾಯುಕ್ತಕ್ಕೆ ಬಂದ ನಂತರ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ತಪ್ಪು ಮಾಡಿದ್ದವರನ್ನು ಶಿಕ್ಷಿಸ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ. ಉದಾಹರಣೆಗೆ, ನನ್ನ ಗ್ರಾಮದಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಮನೆ ಹತ್ರ ಹೋಗಬೇಡ ಅಂತ. ಆ ಶಿಕ್ಷೆ ತಪ್ಪು ಮಾಡಿದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದ ಮೇಲೆ ಕೂಡ ಆಗ್ತಾ ಇತ್ತು. ಆದರೆ ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬದಲಾವಣೆ ಬಂದಿದೆ. ಕೆಲಸ ಆಚೆ ಮಾಡ್ತಾರೆ. ನ್ಯಾಯ ದೇವತೆಯ ಹೆಮ್ಮೆಯ ಸುಪುತ್ರರು, ಕರ್ನಾಟಕದ 6.5 ಕೋಟಿ ಜನರ ಪ್ರೀತಿಯ ವಿಶ್ವಾಸಪೂರ್ವಕವಾಗಿರ್ತಕ್ಕಂತಹ ಸುಪ್ರೀಂ ಕೋರ್ಟ್ನ ಮಾಜಿ ಇವತ್ತು ನ್ಯಾಯಾಧೀಶರು, ಲೋಕಾಯುಕ್ತದ ಮಾಜಿ ಅಧ್ಯಕ್ಷರು, ಬಹಳ ದೊಡ್ಡ ಮಾನವತಾವಾದಿ ಅಂತ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಅಂತಹ ಜಸ್ಟಿಸ್ 2001 and next please. So in the last 20, this is my figure of nearly about 25 years. We are going to, nearly more than 30 lakhs patients have been screened, and with through the 600 camps and 3 lakhs plus surgeries we have done free of the charge, as well as 1 lakh free spectacle we distributed. I like to admit here, it is not my job, it is the teamwork job. What is all the people, my friends, my fellows which there, and they have helped us. Not to again forget Mr. Jesus Rana and their family. So this led to that what we have to do next. So then what we thought that why we have to go beyond the, see, ಬಾಳಕರ್ನದ್ದು ಆಪರೇಷನ್ ಮಾಡಿದರೆ ಈಗ ನೆಕ್ಸ್ಟ್ ಮಾಡೋಣ ಅಂದರೆ ಏನು ಮಾಡಬೇಕು ಅಂದರೆ ನಾವು ವಿ ಆಲ್ ದ ಲೈಕ್ ಮೈಂಡೆಡ್ ಪೀಪಲ್ ವಿ ಎಲ್ಲ ಕೂತ್ಕೊಂಡು ಮಾತಾಡಿದರೆ ಅಂದರೆ ವಿ ಹ್ಯಾವ್ ಟು ಸ್ಟಾರ್ಟ್ ಎ ನ್ಯೂ ಹಾಸ್ಪಿಟಲ್ ಸಮ್ವೇರ್. ಸೊ ಫಸ್ಟ್ ಆಲ್ ಟು ವಿ ಆರ್ ಆಲ್ ಮ್ಯಾಕ್ಸಿಮಮ್ ವಿ ಆರ್ ಬೇಸ್ಡ್ ಅಟ್ ಬ್ಯಾಂಗ್ಳೂರಲ್ಲಿ ಮಾಡಿದ್ದಾರೆ ಅಂದರೆ ಭಾಳ ಕಷ್ಟ. ಯಾಕೆಂದರೆ ಎಲ್ಲ ಕಾಸ್ಟ್ಲಿ ಇದೆ, ಮತ್ತು ಭಾಳ ಬಿಗ್ ದೊಡ್ಡ ಹಾಸ್ಪಿಟಲ್ಸ್ ಇದೆ. ಹಾಸ್ಪಿಟಲ್ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. So then we thought about the 2 districts here. One is the Chikbalapur and another was the Doddaballapur was there in mind. So we thought that Chikbalapur is the better place for us because for the last 25 years we were doing the camps here. Thanks to Sri Uttamji Kothari and his family, because every month we were doing one camp, and it was the right place with the right people, and with the right people it was there. So we thought that now what to do it. So what we did is that now the hospital has to be there, but we don't want to make it a profit hospital at all. It is purely non-for-profit. ಲಾಭ ರಹಿತ ಹಾಸ್ಪಿಟಲ್ ಮಾಡಬೇಕು ಅಂದರೆ ಅದು ಮನಸ್ಸಲ್ಲಿ ಎಲ್ಲರಿಗೂ ಬಂತು. So how to do it? So what we thought that okay, let us have capital investment. ಇದು ಡೋನರ್ಸ್ ಗಳಿಗೂ capital investment ಬೇಕು, and running whatever the daily expenses are, that is through the patient. So we started with this idea, and we have formed a Jain Mission Trust.